Hey guys, welcome back to my YouTube channel Shweta's Dairy. So today is day 3 of our Hyderabad trip ಆಗಿತ್ತು and ಇವತ್ತು ನಾವಿರೋದು ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ದರ್ಶನ ಮಾಡೋಣ ಅಂತ ಬಂದಿದ್ವಿ. ಇಟ್ ಬೀನ್ ನಮ್ಮ ಮಮ್ಮಿ ಡ್ಯಾಡಿ 2010 ನಾನು ಬಂದಿರೋದು, ಅದಾದ್ಮೇಲೆ ಈಗಲೇ ಬರ್ತಾ ಇರೋದು. ಹೇಗಿದೆ ಏನು ಐಡಿಯಾ ಇಲ್ಲ. ಸೊ ನೋಡೋಣ. ಟೈಮ್ ಇವಾಗ ಆಗಿದೆ 9 o'clock. ಸೊ ನಮ್ಮ 9 o'clock ದರ್ಶನಕ್ಕೆ ಹೋಗೋಣ ಅನ್ಕೊಂಡು, ಬಿಕಾಸ್ ಬೆಳಿಗ್ಗೆ ರಾತ್ರಿ ಬರುವಾಗ ನೋಡಿದ್ವಿ ನಾವು ಆಲ್ಮೋಸ್ಟ್ ರೂಮ್ ಬಂದಾಗ 1 o'clock ಏನಾಗಿತ್ತು. ಎಷ್ಟು ಕ್ರೌಡ್ ಇದ್ದರೆ ಅಲ್ಲಲ್ಲೇ ಮಲ್ಕೊಬಿಟ್ಟಿದ್ದಾರೆ, ಅಷ್ಟು ಕ್ರೌಡ್ ಇತ್ತು. ಸೊ ಹಾಗಾಗಿ ಬರ್ಲಿ ಮಾರ್ನಿಂಗ್ ದರ್ಶನ ಆಗಲ್ಲ. 9 o'clock 10 o'clock ಮಾಡೋಣ ಅಂದ್ಕೊಂಡು ಹೊರಟಿದ್ದೀವಿ ಈಗ. ಸೊ ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ, ಕನ್ಸಿದ್ದಿ ಈ ಸ್ಯಾರಿ ಆಲ್ರೆಡಿ ನೋಡಿದ್ದೀರ ಅಂದ್ಕೊಳ್ತೀನಿ. ಆ್ಯಂಡ್ ಇವಾಗ ಹೊರಡೋಣ. ನೋಸ್ ಕೂಡ ಬ್ಲಾಕ್ ಆಗಿಬಿಟ್ಟಿದೆ, ಎ ಸಿಲಿ ಹಾಕ್ಕೊಂಡು. ಸೊ ಲೆಟ್ಸ್ ಗೋ ನಾವು. ಓಕೆ ಬನ್ನಿ, ನಿಮಗೂ ಕೂಡ ದರ್ಶನ ಮಾಡಿಸ್ತೀವಿ. ಆ್ಯಂಡ್ ಇದಾಗಿತ್ತು ನನ್ನ ಫೈನಲ್ ಲುಕ್. ಸೊ ಇವಾಗ ಹೊರಟ್ಬಿಡೋಣ, ಟೈಮ್ ಆಲ್ಮೋಸ್ಟ್ ಆಗ್ತಾಯಿದೆ. ಬ್ರೇಕ್ಫಾಸ್ಟಲ್ಲೇ ಆನ್ ದ ವೇ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ಹೊರಡೋಣ. ಬಿಸಿಲು ತುಂಬ ಬಿಸಿಲಿದೆ. ದೇವಸ್ಥಾನ ಒಳಗಡೆ ಎಷ್ಟು ಬಿಸಿಲಿದೆ, ಎಷ್ಟು ರಶ್ ಇದೆ ಏನೂ ಗೊತ್ತಿಲ್ಲ. ಹೋಗ್ತಾ ನಿಮಗೂ ಕೂಡ ತೋರಿಸ್ತೀನಿ. ಸೊ ಬನ್ನಿ, ಬೇಗ ಹೋಗಿ ಎಷ್ಟು ದರ್ಶನ ಇದೆ ಬೇಗ ರಾಯರ ದರ್ಶನ ಮುಗಿಸ್ಕೊಂಡು ಬೇಗ ಬರೋಣ. ಓಕೆ ನೋಡಿ, ನಾವಿವಾಗ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಇದ್ದೀವಿ. ಜನ ಸ್ವಲ್ಪ ಕಡಿಮೆನೇ ಇದ್ದರು ಅನಿಸುತ್ತೆ. ಹಾಗಾಗಿ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಒಂದು ಸ್ವಲ್ಪ ಕ್ರೌಡ್ ಕಮ್ಮಿ ಆಗಿತ್ತು. ಹಾಗಾಗಿ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದರ್ಶನಕ್ಕೆ ಹೋಗ್ತಾ ಇದ್ದಂಗೆ ಇಲ್ಲಿ ಎಂಟ್ರೆನ್ಸಲ್ಲಿ ಒಂದು ಗೋಮಾತೆ ಸಿಗ್ತಿದ್ಲು. ಸೊ ಆ ಮಾತೆಗೆ ಕೈ ಮುಗಿದು ಈಗ ಒಳಗಡೆ ಎಂಟ್ರಿ ಆಗೋಣ. ಓಕೆ, ಕ್ಯೂ ಸಿಸ್ಟಮಲ್ಲಿ ಏನಿರಲಿಲ್ಲ. ಸೊ ಜನ ಕಡಿಮೆ ಇದ್ದಿದ್ದರಿಂದ ಜಾಸ್ತಿ ಕ್ಯೂ ಇರಲಿಲ್ಲ. ದರ್ಶನ ತುಂಬ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ದೇವ್ರದೊಂದು ವಿಗ್ರಹ ಅಲ್ಲ ಫೋಟೋ ತೊಗೊಂಡು ಈಗ ಹೊಡ್ತಾ ಇದ್ದೀವಿ. ಅಲ್ಲಿ ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ, ತುಂಬ ಬಿಸಿಲಿತ್ತಲ್ಲ. ಸೊ ಸ್ಲಿಪ್ಪರ್ ಕೂಡ ಹಾಕಿಲ್ಲ, ಕಾಲೆಲ್ಲ ಸುಡ್ತಾಯಿತ್ತು. ಹಾಗಾಗಿ ಬೇಗಲಿಂದ ಹೊಡ್ಬಿಟ್ವಿ. ಆ್ಯಂಡ್ ನೋಡಿ ಬರ್ತಾಯಿದ್ರು, ಫುಲ್ ಡ್ರೈ ಲ್ಯಾಂಡ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕಾರಲ್ಲಿ ಫುಲ್ ಒಂದು ರೌಂಡ್ ನಿದ್ದೆ ಹೊಡೆದು ಎದ್ದು ಆಯಿತು. ಟೀ ಬ್ರೇಕ್ ಅಂತ ನಿಲ್ಲಿಸಿದ್ವಿ. ಸ್ವಲ್ಪ ಟೀ ಕುಡ್ಕೊಂಡು ತಿರ್ಗಾ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಇದಾಗಿತ್ತು ನಮ್ಮ ಮಂತ್ರಾಲಯದ ವ್ಲಾಗ್. ಒಂದು ಪುಟಾಣಿ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಆ್ಯಂಡ್ ಅಲ್ಲಿ ಸನ್ಸೆಟ್ ಆಗ್ತಾಯಿತ್ತು ಆ್ಯಂಡ್ ವಿಂಡ್ ಮಿಲ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು. ಹಾಗಾಗಿ ಅದು ನಿಮಗೂ ಕೂಡ ತೋರಿಸೋಣ ಅಂತ ಒಂದು ಸ್ಮಾಲ್ ಗ್ಲಿಮ್ಸ್ ಕೂಡ ಹಾಕಿದ್ದೀನಿ ಅದರದ್ದು. ಎಂಜಾಯ್ ಇಟ್. ಆ್ಯಂಡ್ ಇವತ್ತಿನ ಈ ಪುಟಾಣಿ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇದೇ ಥರ ವ್ಲಾಗ್ಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.